ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇದು ಗುರುವಾರ ಬೆಳಿಗ್ಗೆ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಫಸ್ಟಿಗೆ ಎದ್ದು ಮುಖ ತಕ್ಕೊಂಡು ಈಗ ಫಸ್ಟಿಗೆ ಗ್ಯಾಸ್ ಕಟ್ಟಿಯದೆಲ್ಲ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಕಸ ಗುಡಿಸೋದು ನೋಡ್ರಿ. ಅಂದರೆ ದಿನ ಬೆಳಗ್ಗೆ ಇದನ್ನಂತೂ ಕೆಲಸ ಇದೇ ಇರ್ತೈತಿ. ಅಂದರೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮನ್ಕೊಂಡಿರ್ತೀನಿ ರೀ. ಬಟ್ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಒಂದ್ಸಲ ಹಸಿ ಅರ್ಬಿಲೆ ಈ ರೀತಿ ಎಲ್ಲ ಒರೆಸ್ಕೊಂಡ್ಬಿಟ್ರೆ ನಮಗೂ ಸ್ವಚ್ಛ ಅನಿಸ್ತೈತಲ್ರಿ. ರಾತ್ರಿ ಮೇಲೆ ಹಲ್ಲಿ ಮತ್ತು ಸಣ್ಣ ಸಣ್ಣ ಹುಳಗಳೆಲ್ಲ ತಿರುಗಾಡಿರ್ತಾವಲ್ಲ, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸಂಗಿಲ್ಲ ರೀ. ರಾತ್ರಿ ಬಂದ ತಿರುಗಾಡೆಲ್ಲ ಹೋಗಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಹಸಿ ಅರ್ಬಿಲೆ ಒರೆಸ್ಬಿಟ್ಟು ಆಮೇಲೆ ಗ್ಯಾಸ್ ಸ್ಟೋವ್ಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡೋದು ನೋಡ್ರಿ. ಬೆಳಗ್ಗೆ ರೂಟೀನ ಈ ರೀತಿ ಇರುತ್ತೆ. ಸಿಂಪಲ್ಲಾಗಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗ ಫಸ್ಟಿಗೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಕಸ ಗುಡಿಸಿ ಹೊರಗಡೆದು ಕಸ ಗುಡಿಸ್ಬಿಟ್ಟು ನೀರೆಲ್ಲ ಹೊಡೆದ್ಬಿಟ್ಟು ರಂಗೋಲಿ ಹಾಕೋದು ನೋಡ್ರಿ. ಈಗ ರೀ ಹೊರಗಡೆ ನೀರು ಹೊಡೆದು ಮತ್ತು ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ರೀ. ನೀರು ಹೊಡೆಯೋ ಮುಂದಾಗನ ನೆನಪಾಗೋದಿಲ್ಲ ಅಲ್ರಿ. ಬೆಳಗ್ಗೆನೇ ನೀರೇನು ಹೊಡಿತಿರ್ತೀವಲ್ಲ ಅಂಗಳಕ್ಕೆ, ಅಂದ್ರೆ ಹೊಸಲೆಲ್ಲ ತೊಳಿತಿರ್ತೀವಲ್ಲ ರೀ, ಆವಾಗನ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿಬಿಟ್ರಾಯ್ತು. ಮತ್ತು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಮತ್ತು ಮನೆಯೊಳಗೆ ಕೆಲಸ ಮಾಡ್ಕೊಂಡು ಕುಂತ್ಬಿಟ್ರೆ ನೆನಪ ಹಾರಿಬಿಡ್ತೈತಿ. ಯಾವಾಗಲೂ ಗಿಡಗಳಿಗೆ ಬೆಳಗ್ಗೆ ಅಥವಾ ಸಂಜೆ ಮುಂದಾಗ ನೀರು ಹಾಕಬೇಕು. ಬಿಸಿಲು ಜಾಸ್ತಿ ಇದ್ದಾಗ ನೀರು ಹಾಕಕ್ಕೆ ಹೋಗಬಾರ್ದು. ಈಗ ರೀ ರಂಗೋಲಿ ಹಾಕಿ ಬಂದು ಬಿಸಿನೀರು ಕುಡಿಬೇಕಂತ ನೀರು ಕಾಸಕ್ಕೆ ಇಟ್ಟಿದ್ದೀನಿ ನೋಡ್ರಿ. ನೀರು ಕುಡಿದ್ಬಿಟ್ಟು ಆಮೇಲೆ ಜಳಕ ಅದು ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಅದನ್ನೇ ವಿಚಾರ ಮಾಡ್ತಾ ಇದ್ದೆ. ಯಾವಾಗಲೂ ನಾನು ಫಸ್ಟಿಗೆ ಎದ್ದು ಕೂಡಲೇ ಇವತ್ತು ಏನಪ್ಪ ನಾಷ್ಟಕ್ಕೆ ಮಾಡೋದಂತೆ ವಿಚಾರ ಮಾಡೋದು ಆಗ್ಬಿಡ್ತೈತ್ರಿ. ಎಲ್ಲ ಹೆಣ್ಮಕ್ಳದ್ದು ಹಂಗೆ ಅನಿಸುತ್ತೆ. ಅಂದ್ರೆ ಏನು ಮಾಡೋದಪ್ಪ ಅಂತ ವಿಚಾರ ಮಾಡಲೇಬೇಕಾಗುತ್ತೆ. ಹೀಗಾಗಿ ಫಸ್ಟಿಗೆ ಬಿಸಿನೀರು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ. ಅಂದರೆ ಚಪಾತಿ ಪಲ್ಯ ಮಾಡ್ಬೇಕಂದೈತಿ. ಅಂದ್ರೆ ಕಾಯಿಪಲ್ಯ ಒಂದು ತಂದಿಲ್ಲ ರೀ. ನಿನ್ನೆ ಬುಧವಾರ ಏನಿತ್ತಲ್ಲ ಕಾಯಿಪಲ್ಯ ತರೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗಿದ್ರು. ಹೀಗಾಗಿ ಕಾಯಿಪಲ್ಯ ಖಾಲಿ ಆಗೈತಿ. ಏನು ಮಾಡ್ಬೇಕಂದ ತಲೆನೇ ಓಡಂಗಿಲ್ಲ ರೀ. ಕಾಯಿಪಲ್ಯ ಇದ್ಬಿಟ್ರೆ ಏನಾರು ಒಂದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಕೆ ಆಗುತ್ತೆ ರೀ. ಹೀಗಾಗಿ ಕಾಯಿಪಲ್ಯನೂ ಇದ್ದಿದ್ದಿಲ್ಲ. ಅದಕ್ಕಂತ ಹೆಸರು ಬ್ಯಾಳೆ ಪಲ್ಯ ಮಾಡ್ಬೇಕಂತ ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡ್ಬಿಟ್ಟು ಬ್ಯಾಳಿನ ಕ್ಲೀನ್ ಮಾಡಿಬಿಟ್ಟು ನೆನ್ಸಾಕಿ ಇಟ್ಟಿದ್ದೀನಿ ರೀ. ಬಿಸಿನೀರೊಳಗೆ ಹಾಕಿಬಿಟ್ರೆ ಒಂದು 10 ನಿಮಿಷ ಒಳಗಡೆ ಬ್ಯಾಳಿ ನೆಂದು ಬಿಡ್ತಾವ್ರಿ. ಈಗ ಬ್ಯಾಳಿ ನೆನ್ಸಾಕಿ ಇಟ್ಬಿಟ್ಟು ಹಿಟ್ಟು ಕಲಸಿ ಇಟ್ಬಿಟ್ರೆ ಪಲ್ಯ ಮಾಡೋ ತನಕ ಹಿಟ್ಟು ನೆಂದು ಬಿಡ್ತೈತಿ. ಚಪಾತಿ ಪಲ್ಯ ಅಷ್ಟೇ ರೆಡಿ ಮಾಡಿ ಕೊಟ್ಬಿಡ್ತೀನಿ ರೀ. ನಂದು ಇವತ್ತು ಗುರುವಾರ ಉಪವಾಸ ಐತಿ. ಹೀಗಾಗಿ ಮತ್ತು ತನಗೆ ಕಾಲೇಜ್ಗೆ ಹೋಗ್ತಾರಲ್ಲ ಜಲ್ದಿನೇ ಮಾಡಿಕೊಟ್ರಾಯ್ತು ಪಲ್ಯ ಚಪಾತಿ ಅಂತ ಬ್ಯಾಳಿ ನೆನ್ಸಾಕಿಟ್ಬಿಟ್ಟು ಈ ಕಡೆ ಹಿಟ್ಟನ್ನು ಕಲಸಿಡಾಕತ್ತೀನಿ ನೋಡ್ರಿ. ಅಟ್ಲೀಸ್ಟ್ ಅದು ಒಂದು 10 ನಿಮಿಷ ಆದರೂ ನೆನಿಬೇಕ್ರಿ. ಆವಾಗ ಚಪಾತಿ ಮೆತ್ತಗಾಗ್ತಾವೆ. ಅಂಗಡಿನ ಹಿಟ್ಟಾದ್ರೆ ಅಂದರೆ ನಾವು ಬೀಸಿರ್ತೀವಲ್ರಿ, ಅದನ್ನ ಸ್ವಲ್ಪ ದಪ್ಪ ಇರ್ತೈತಿ. ಒಂದು 15-20 ನಿಮಿಷ ಕಲಸಿಟ್ಟು ಚಪಾತಿ ಮಾಡ್ರೂ ಚಲೋ ರೀ. ಈಗ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯಕ್ಕೂ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಳಿ ಪಲ್ಯನೂ ರೆಡಿ ಮಾಡಿದೆ ರೀ. ಅಂದರೆ ಸಿಂಪಲ್ಲಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ, ಟೊಮೆಟೊ, ಖಾರದ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಅಷ್ಟು ಹಾಕಿ ನೆನೆಸಿದ ಬ್ಯಾಳಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಐತ್ರಿ ಬ್ಯಾಳಿ ಪಲ್ಯ ರೆಡಿ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದೇ ರೀತಿ ಜಾಸ್ತಿ ಪಲ್ಯ ಮಾಡೋದ್ರಿ. ಹೆಸರು ಬ್ಯಾಳಿ, ತೊಗರಿ ಬ್ಯಾಳಿ, ಕಡ್ಲಿ ಬ್ಯಾಳಿ ಎಲ್ಲನೂ ನೆನೆಸ್ಬಿಡೋದು. ಈ ರೀತಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ರೊಟ್ಟಿ ಸಂಗಟ ಮತ್ತು ಚಪಾತಿ ಸಂಗಟ ಇಷ್ಟಪಟ್ಟು ತಿಂತಾರೆ. ನಮ್ಮ ಕಡೆ ರೊಟ್ಟಿ ಚಪಾತಿ ಇದ್ರೇ ಊಟ ಇಷ್ಟ ಆಗ್ತೈತ್ರಿ. ಬರೀ ಅನ್ನ ಮಾಡಿಬಿಟ್ರೆ ಇಷ್ಟನೇ ಆಗಲ್ಲ. ನನಗೂ ಒಂದೊಂದ್ಸಲ ಬೇಸರ ಅನಿಸ್ತಿರ್ತೈತಿ. ಅಂದರೆ ಡೈಲಿ ಚಪಾತಿ ಮತ್ತು ರೊಟ್ಟಿ ತಿನ್ನೋದು. ನನಗೆ ಮತ್ತು ನನ್ನ ಮಗಳಿಗೆ ಸ್ವಲ್ಪ ಅನ್ನದ ಅಂದರೆ ರೈಸ್ ಐಟಮ್ಸೇ ಇಷ್ಟ ಆಗ್ತೈತ್ರಿ. ಪಲಾವ್ ಮತ್ತು ಪುಳಿಯೋಗರೆ, ಚಿತ್ರಾನ್ನ ಇಂಥವೆಲ್ಲ ಇಷ್ಟ ಆಗ್ತೈತಿ. ನಮ್ಮ ಮನೆಯವ್ರಿಗೆ ಮನೆಗೆ ಅನ್ನದ ಐಟಮ್ಸ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಅವರಿಗೆ ಏನಿದ್ರು ಚಪಾತಿ ಮತ್ತು ರೊಟ್ಟಿನೇ ಜಾಸ್ತಿ ಇಷ್ಟ ಆಗೋದು. ಯಾವಾಗಾದ್ರೂ ಒಂದ್ಸಲ ಬೇಸರ ಬಂದು ಮಾಡಿರ್ತೀವಲ್ಲ, ಹೆಂಗೋ ಮಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ಚಪಾತಿ ರೊಟ್ಟಿ ಮಾತ್ರ ಡೈಲಿ ಕೊಡ್ರಿ, ನೀವು 3 ಹೊತ್ತು ಕೊಡ್ರೂ ಬೇಸರಂತೆ ಅನ್ಸಂಗಿಲ್ಲ ರೀ. ಈಗ ಪಲ್ಯನೂ ರೆಡಿ ಆಗೈತಿ. ಚಪಾತಿ ಅಷ್ಟು ಮಾಡಿ ಕೊಟ್ಟೆ ನೋಡ್ರಿ.
ಈಗ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಆಗೈತೆ ನೋಡ್ರಿ. ಕೂದಲನ್ನು ಸ್ವಲ್ಪ ಜಾಡಿಸ್ಕೊಂಡ್ಬಿಟ್ಟು ಕ್ಲಿಪ್ ಹಾಕ್ಕೊಂಡು ಬಂದೆ ನೋಡ್ರಿ. ಬೆಳಗ್ಗೆ ಗಡಿಬಿಡಿ ಒಳಗೆ ಕೂದಲಾಸೋದಕ್ಕೆ ಅದು ಬಿಚ್ಕೊಂಡ್ಬಿಟ್ಟು ಕ್ಲಿಪ್ ಹಾಕೊಳ್ಳೋಕೆ ಟೈಮ್ನೇ ಸಿಕ್ಕಿತ್ತಿಲ್ಲ ರೀ. ಹೀಗಾಗಿ ಜಳಕ ಮಾಡಿದ ಕೂಡಲೇ ಪಟ್ಟಂತ ಅಡುಗೆನ ಹಂಗೆ ರೆಡಿ ಮಾಡಿ ಕೊಟ್ಟಾರಿ. ಈಗಿದ್ರೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣಂತ. ಪೂರ್ತಿ ಕ್ಲೀನ್ ಅಲ್ಲ ರೀ, ಯಾವಾಗಲೂ ನಾವು ಅಡುಗೆ ಮನೆ ಅವಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ರೆ ಸ್ವಚ್ಛ ಇರ್ತೈತ್ರಿ. ಒಮ್ಮೆ ಸ್ವಚ್ಛ ಮಾಡೋಕೆ ಹೋದ್ರೆ ಏನೈತಿಲ್ಲ ಸರಿಯಾಗಿ ಕ್ಲೀನೇ ಆಗಂಗಿಲ್ಲ. ಹೀಗಾಗಿ ಯಾವಾಗ ನಮ್ಗೆ ಸ್ವಲ್ಪ ಟೈಮ್ ಇದ್ದಾಗ ಒಂದು ಅರ್ಧ ತಾಸು 15 ನಿಮಿಷ ಟೈಮ್ ಇದ್ದಾಗ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರ್ತೈತ್ರಿ. ಅದು ಸ್ವಚ್ಛ ಅನ್ನಿಸ್ತೈತಿ ಮತ್ತು ನೀಟ್ನೂ ಅನ್ನಿಸ್ತೈತ್ರಿ. ನಾವು ಯಾವಾಗಲೂ ಅಡುಗೆ ಮನೆಯೊಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಎಲ್ಲ ಸಾಮಾನು ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಇಟ್ಟಿರ್ತೀವಿ ಮತ್ತು ಎಣ್ಣೆ ಕೈ ಎಲ್ಲ ಹಿಡ್ದಿರ್ತೀವಲ್ರಿ. ಹೀಗಾಗಿ ಅವಾಗವಾಗ 15 ದಿವಸಕ್ಕೊಮ್ಮೆ ಒಂದು ತಿಂಗಳಿಗೆ ಒಂದು ಸಲ ಆದರೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಯಾವುದೋ ಸಾಮಾನು ಖಾಲಿ ಆಗಿರ್ತೈತಿ ಅಲ್ರಿ ಅದನ್ನ ಸ್ವಚ್ಛ ಸ್ವಲ್ಪ ತಿಕ್ಬಿಟ್ಟು ಒರೆಸಿ ಆಮೇಲೆ ಅದನ್ನ ಹಾಕಿಬಿಟ್ರೆ ಕ್ಲೀನ್ ಅಂತ ಅನ್ಸುತ್ತೆ ರೀ. ಖಾಲಿ ಆದಾಗನ ಒಂದೊಂದು ಈ ರೀತಿ ಮಾಡ್ಕೊಂಬಿಟ್ರಾಯ್ತು. ನಮ್ಗೆ ಯಾವಾಗೆಲ್ಲ ಕ್ಲೀನ್ ಮಾಡಂಗೆ ಅನಿಸುತ್ತಲ್ಲ ಅವಾಗ ಸ್ವಲ್ಪ ಮ್ಯಾಲಿಂದ ಹಸಿ ಅರ್ಬಿ ತೊಗೊಂಡು ಒರೆಸಿ ಇಟ್ಕೊಂಡ್ರೆ ಆಗುತ್ತೆ. ಖಾಲಿ ಆದಾಗ ಸ್ವಚ್ಛ ತೊಳೆದೂ ಆಗುತ್ತೆ ರೀ. ಮತ್ತು ಒಂದೇ ಸಲಕ್ಕೆ ಎಲ್ಲ ಖಾಲಿ ಮಾಡಿ ತೊಳೆದಂದ್ರೆ ಸ್ವಲ್ಪ ಕಷ್ಟನೇ ಅನಿಸುತ್ತಲ್ಲ. ಹೀಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನೋಡಿರಿ. ಅಂದರೆ ಯಾವುದೇ ಡಬ್ಬಿ ಆಗಲಿ ಅದ್ರಾಗ ಸಾಮಾನು ಖಾಲಿ ಆಗ್ತೈತಲ್ಲ, ಅಂದ್ರೆ ದಿನಸಿ ಖಾಲಿ ಆಗ್ತೈತಲ್ರಿ, ಅವಾಗ ನೀಟಾಗಿ ತಿಕ್ಬಿಟ್ಟು ಒರೆಸಿ ಅದನ್ನ ತುಂಬಿ ಇಟ್ಬಿಟ್ರೆ ಮತ್ತು ಖಾಲಿ ಆದಾಗನ ತಿಕ್ಕಿ ತುಂಬೋದಾಗ್ಬಿಡ್ತೈತ್ರಿ. ಮತ್ತು ಅವಾಗ ಕ್ಲೀನು ಅನಿಸುತ್ತೆ. ನೀವೆಲ್ಲ ಒಮ್ಮೆ ತೊಗೊಂಡು ತಿಕ್ಕಾಕ ಕುಂತ್ಬಿಟ್ರೆ ಕೈ ನುಸ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ವಚ್ಛನೂ ಆಗಂಗಿಲ್ಲ ರೀ. ಹೀಗಾಗಿ ಇವತ್ತು ಖಾರದ ಡಬ್ಬಿನೂ ಖಾಲಿ ಆಗಿತ್ತು ಮತ್ತು ಅರಿಶಿನ ಪುಡಿನೂ ಖಾಲಿ ಆಗಿತ್ತು ರೀ. ಮೇನ್ ಜಾಸ್ತಿ ಹೊಲಸಾಗೋದಂದ್ರೆ ಎಣ್ಣೆ ಕ್ಯಾನು ಮತ್ತು ಉಪ್ಪಿಂದು, ಖಾರಿಂದು ಮತ್ತು ಮಸಾಲೆ ಡಬ್ಬಿ, ಅರಿಶಿನ ಪುಡಿ ಇದು ಜಾಸ್ತಿ ಹೊಲಸಾಗ್ತಾವೆ ರೀ. 15 ದಿವಸಕ್ಕೊಮ್ಮೆ ತಿಂಗಳಿಗೆ ಒಂದು ಸಲ ಆದರೂ ಅವನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು. ಹೀಗಾಗಿ ಉಪ್ಪಿನ ಡಬ್ಬಿ ಮತ್ತು ಖಾರದ ಖಾಲಿ ಆಗಿತ್ತಲ್ರಿ, ಅದು ಸ್ವಲ್ಪ ಸೋಪ್ ಸ್ಕ್ರಬ್ ಹಚ್ಚಿ ತಿಕ್ಕಿಬಿಟ್ಟು ಇಟ್ಟಿದ್ದೆ ರೀ ಫಸ್ಟಿಗೆ. ಈಗ ಒರೆಸಿಬಿಟ್ಟು ಹಾಕಿಡಾಕತ್ತೀನಿ ನೋಡಿರಿ. ಉಪ್ಪು ಖಾಲಿ ಆಗಿತ್ತು ಅಂದ್ರೆ ಪೂರ್ತಿಯಾಗಿ ಖಾಲಿ ಆಗೋಕ್ಕೆ ಯಾವಾಗಲೂ ಬಿಡಬಾರ್ದು ರೀ. ಸ್ವಲ್ಪ ಇದ್ದಾಗನೇ ಮತ್ತೆ ತರಿಸ್ಬಿಟ್ಟು ಇಟ್ಕೋಬೇಕು. ಯಾವಾಗಲೂ ಉಪ್ಪು ಶುಕ್ರವಾರ ತರಿಸ್ಬೇಕಂತ ಹೇಳ್ತಾರೆ. ಇದನ್ನ ಎಷ್ಟು ನಿಜಾನೋ ಸುಳ್ಳು ನನಗೂ ಗೊತ್ತಿಲ್ಲ ರೀ. ಒಟ್ಟು ನಮ್ಗೆ ಇಷ್ಟ ಇದ್ರೆ ಆ ರೀತಿ ಫಾಲೋ ಮಾಡ್ಬೋದು. ಈಗ ಉಪ್ಪಿನ ಡಬ್ಬಿನೂ ಖಾಲಿ ಆಗಿತ್ತಲ್ರಿ, ಸ್ವಲ್ಪ ಏನು ಉಪ್ಪಿತ್ತಲ್ಲ ಅದನ್ನ ನೀರು ಅನ್ಸುತ್ತೆ ರೀ. ಅಂದ್ರೆ ಈಗ ಥಂಡಿ ದಿವ್ಸನಾಗಂತೂ ಸ್ವಲ್ಪ ಜಾಸ್ತಿ ನೀರೆಲ್ಲ ಬಿಟ್ಟಿರ್ತೈತಲ್ರಿ, ಅವಾಗ ಸ್ವಲ್ಪ ನೀವು ತವಿ ಮೇಲೆ ಆದರೂ ಬಿಸಿ ಮಾಡ್ಕೋಬೋದು. ಇಲ್ಲಾಂದ್ರೆ ಬಿಸಿಲಿಗಿಟ್ಟು ಮತ್ತು ಡಬ್ಬಿಗೆ ಹಾಕಿಟ್ಬಿಟ್ರೆ ಅದು ನೀರಿನ ಅಂಶ ಏನೈತಲ್ರಿ ಎಲ್ಲ ಕಡಿಮೆ ಆಗುತ್ತೆ. ಈಗ ಅದು ಖಾರದ ಡಬ್ಬಿನೂ ಏನು ತಿಕ್ಕಿ ಇಟ್ಟಿದ್ದಲ್ರಿ ಅದನ್ನು ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಖಾರನ ತೆಗೆದಿಡಾಕತ್ತೀನಿ ನೋಡಿರಿ. ಅದನ್ನಂತೂ ಖಾರದ್ದು ಉಪ್ಪಿನದು ಡಬ್ಬಿ ಭಾಳ ಹೊಲಸಾಗ್ತಾವೆ ರೀ. 15 ದಿವಸಕ್ಕೊಮ್ಮೆ ಸ್ವಲ್ಪ ಒರೆಸ್ಬಿಟ್ರೇ ಚಲೋ ಅನ್ನಿಸ್ತೈತಿ. ಯಾವಾಗಲೂ ಉಪ್ಪು ಖಾರ ಆಗಲಿ ಉಪ್ಪಿನಕಾಯಿ ಆಗಲಿ ಈ ರೀತಿ ಏನಂತಾರೆ ಪಿಂಗಾಣಿ ಡಬ್ಬಿ ಒಳಗಾದರೂ ಹಾಕಿಡ್ಬೋದು. ಅಂದ್ರೆ ಬರ್ನಿ ಅಂತೀವಿ ನಾವು ಇವಕ್ಕೆ. ಇದ್ರೊಳಗಾದರೂ ಹಾಕಿಡ್ಬೋದು, ಇಲ್ಲ ಕಾಜಿನ ಡಬ್ಬಿ ಒಳಗಾದರೂ ಹಾಕಿಡ್ಬೋದು. ಪ್ಲಾಸ್ಟಿಕ್ ಡಬ್ಬಿ ಮತ್ತು ಸ್ಟೀಲ್ ಡಬ್ಬಿ ಒಳಗೆ ಹಾಕಿಡಬಾರ್ದು ಅಂತ ಹೇಳ್ತಾರೆ. ಇದನ್ನೇನು ಜಾಸ್ತಿ ಕಾಸ್ಟ್ಲಿ ಏನು ಬೀಳಂಗಿಲ್ಲ ರೀ. ಅಂದರೆ ಇವು ಪಿಂಗಾಣಿ ಏನದಾವಲ್ರಿ ಬರ್ನಿ, ಎಷ್ಟು ನಾನು ಇದು ಖಾರ ಹಾಕಿಡಾಕತ್ತೀನಲ್ಲ ಅದಕ್ಕೆ 50 ರೂಪಾಯಿ ಅಷ್ಟೇ ಕೊಟ್ಟಿದ್ದು. ಇದೇನು 1 kg ಏನು ಹಿಡಿತೈತಲ್ಲ ಉಪ್ಪು ಹಾಕಿ ಇಟ್ಟಿದ್ದು ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದು. ಇಷ್ಟು ಕಮ್ಮಿ ಒಳಗೆ ಸಿಗ್ತಾವ್ರಿ. ಆದಷ್ಟು ನಮ್ಗೆ ಟೈಮ್ ಸಿಕ್ಕಾಗ ಮತ್ತು ನಮ್ಗೆ ಅನುಕೂಲ ಇದ್ದಾಗ ಈ ರೀತಿ ಡಬ್ಬಿಗಳು ಬರ್ನಿಗಳು ತಂದಿಟ್ಬೋದು ಬೆಸ್ಟ್ ನೋಡಿರಿ. ಇದೇನು ಖಾರ ಹಾಕಿಡ್ತೀನಲ್ಲ ಎಷ್ಟು ಜಸ್ಟ್ 300 ರೂಪಾಯಿನೇ ಕೊಟ್ಟು ತಂದಿದ್ದು. ಆವಾಗ ಒಂದು 3-4 ವರ್ಷ ಹಿಂದೆ ಅನ್ಸುತ್ತೆ ರೀ. ಒಂದು ಸಲ ತೊಗೊಂಡ್ಬಿಟ್ರೆ ಭಾಳ ದಿವ್ಸ ತನಕ ಬರ್ತಾವೆ. ಯೂಸ್ ಮಾಡಮ್ದಾಗ ಸ್ವಲ್ಪ ಹುಷಾರಿಂದ ಮಾಡಬೇಕು ರೀ. ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಉಪ್ಪು ಮತ್ತು ಖಾರ ಹಾಕಿಡಬಾರ್ದು ಅಂತಾರೆ. ಮತ್ತು ಹುಣಸೆಹಣ್ಣು ಹಾಕಿಡಬಾರ್ದು ಅಂತಾರೆ. ನಾನು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ ಮತ್ತು ಕೆಂಪು ಖಾರದ ಪುಡಿನೂ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಟಿದ್ದೀನಿ ರೀ. ಅದಕ್ಕೊಂದು ಈ ರೀತಿ ಬರ್ನಿ ತರಬೇಕಾಗೈತಿ. ನೋಡ್ಬೇಕ್ರಿ ಯಾವಾಗ ಆಗ್ತೈತಿಲ್ಲ ಅವಾಗ ತರಬೇಕು. ಈಗ ಅರಿಶಿನ ಪುಡಿನೂ ತೆಗೆದಿಡಾಕತ್ತೀನಿ ನೋಡಿರಿ. ಇದು ಅಂತೂ ಭಾಳ ಇಷ್ಟ ಆಗ್ಬಿಟ್ಟೈತಿ. ಅಂದರೆ ಸಂದ ಅದು ಅರಿಶಿನ ಪುಡಿ ಏನು ಹಾಕಿ ಇಡ್ತೀನಲ್ರಿ 40 ರೂಪಾಯಿ ಕೊಟ್ಟು ಅಲ್ಲಿ ಸೇಲ್ ಒಳಗೆ ತಂದಿದ್ದು. ಅಂದರೆ ಇನ್ನೊಂದೆರಡು ತೊಗೋಬೇಕಿತ್ತು. ನಮ್ಮ ಮನೆಯವ್ರು ಈ ರೀತಿ ತೊಗೊಳಕತ್ರೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗಾಗಿ ಹಂಚ್ಕೊತಾನೆ ತೊಗೋಬೇಕಾಗುತ್ತೆ. ಅವ್ರು ಇದನ್ನೆಲ್ಲ ತೊಗೊಂಡ್ಬಿಟ್ಟು ಏನು ಮಾಡ್ತೆ ಅಂತಿರ್ತಾರೋ. ಹೀಗಾಗಿ ಯಾವಾಗ ನನಗೆ ಒಬ್ಬಾಕಿನೇ ಹೋಗಿರ್ತೀನಲ್ಲ ಅವಾಗ ತರ್ತಿದ್ದಾರೆ. ಈಗಂತೂ ಈ ಕಡೆ ಬಂದ ಕೂಡಲೇ ಆ ಕಡೆ ಅವ್ರ ಸಂಗಟ ಹೋಗ್ಬೇಕಾಗುತ್ತೆ. ತೊಗೊನೇ ಗುಡ್ಸಂಗಿಲ್ಲ ರೀ. ಅಂದರೆ ಎದಕ್ಕೆ ತೊಗೊಂತ ಬಿಡು ಸುಮ್ಮನೆ ಅದಕ್ಕೆ ಗಾಳ ಹಾಕೊಂತಿ ಅಂತಿರ್ತಾರೆ.
ಕೊಟ್ಟರು. ಈಗ ಎಲ್ಲನ ತೆಗೆದ್ಬಿಟ್ಟು ಅಂದರೆ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಉಪ್ಪು ಎಲ್ಲ ತೆಗೆದ್ಬಿಟ್ಟು ಇಡಾಕತ್ತೀನಿ ನೋಡಿರಿ. ಉಪ್ಪಿನಕಾಯಿದು ಅದು ರೆಸಿಪಿನ ತೋರಿಸ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಐತಿ. ಒಬ್ಬರು ಸಿಸ್ಟ್ರು ಕೇಳಿದರು, ಅಕ್ಕ ನೀವು ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತೇಳಿ. ಇದನ್ನ ಮಾಡಿಬಿಟ್ಟು ನಾನು 1.5 ವರ್ಷ ಆಯ್ತು ಅನ್ಸೋದ್ರಿ. 2 ವರ್ಷ ತನಕ ಇಟ್ಟರು ಅದೇನು ಹಾಳಾಗಂಗಿಲ್ಲ ರೀ, ಭಾಳ ಮಸ್ತ್ ಆಗ್ತಾವೆ ಮತ್ತು ಮಕ್ಕಳಿಗೂ ಭಾಳ ಇಷ್ಟ ಆಗ್ತಾವೆ. ಅಂದರೆ ನಾನು ಉಪ್ಪಿನಕಾಯಿ ಒಂದು 2-3 ರೀತಿ ಮಾಡ್ತೀನಿ, ಅದ್ರಾಗ ಇನ್ನೂ ಒಂದು ಉಪ್ಪಿನಕಾಯಿ ರೀ. ಜಾಸ್ತಿ ನಮ್ಮ ಮನೆಯೊಳಗೆ ತಿನ್ನಂಗಿಲ್ಲ ರೀ, ಹೀಗಾಗಿ ಖರ್ಚು ಜಾಸ್ತಿ ಆಗಂಗಿಲ್ಲ. ಈಗ ಎಲ್ಲ ತೆಗೆದ್ಬಿಟ್ಟು ಈ ರೀತಿ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ಇನ್ನು ಫಸ್ಟಿಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂತ ಚಹಾ ಮಾಡಕ್ಕೆ ಇಟ್ಟಿನಿ ನೋಡಿರಿ. ಇವತ್ತು ಉಪವಾಸ ಇತ್ತಲ್ಲ, ಹೀಗಾಗಿ ಹೆಸರು ಉಂಡೆ ಇದ್ದು ಅಂದರೆ ಹೆಸರದ ಹಿಟ್ಟಿನ ಉಂಡೆ ಮಾಡಿದ್ದೆ ಅಲ್ರಿ ಮೊನ್ನೆ, ಇನ್ನೊಂದು 2-3 ಉಳಿದಿದ್ದ. ಹೀಗಾಗಿ ಅದನ್ನ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಚಹಾ ಕುಡಿದ್ರೆ ಆಯ್ತಂತೇಳಿ ಚಾಕು ಇಟ್ಟಿನಿ ನೋಡಿರಿ. ಆ್ಯಕ್ಚುಲಿ ಹಾಲು ತಂದಿದ್ದಿಲ್ಲ, ಮೊನ್ನೂ ಕಾಲೇಜ್ಗೆ ಹೋಗಿದ್ದೆ, ನಮ್ಮ ಮನೆಯವರು ಜಲ್ದಿನೇ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಮಸ್ತಾಗೆ ನಿಂಬೆ ಎಲೆ ಹಾಕಿಬಿಟ್ಟು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದ್ರೆ ಮಸ್ತ್ ಆಗ್ತೈತ್ರಿ. ಮೈಂಡ್ ಫ್ರೆಶ್ನು ಅನ್ನಿಸ್ತೈತಿ. ಅದು ನಿಂಬೆ ಎಲಿದು ಏನು ಫ್ಲೇವರ್ ಇರ್ತೈತಿ ಅಲ್ರಿ, ಭಾಳ ಮಸ್ತ್ ಅನಿಸುತ್ತೆ. ಹೀಗಾಗಿ ಅದನ್ನ ಈ ರೀತಿ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡಿರಿ. ಎಷ್ಟು ಮಸ್ತ್ ಬಂದೈತಿ ಕಲರ್ ಅಂತೂ. ಇನ್ನು ಮಸ್ತಾಗಿ ಕುಂತ್ಬಿಟ್ಟು ಅದಷ್ಟು ಚಹಾ ಕುಡಿದು ಅರ್ಬಿ ತೊಳಿಬೇಕು ನೋಡಿರಿ. ಮನ್ಯಾಗ ಯಾರೂ ಇರ್ಲಿಕ್ಕಂದ್ರೆ ಮನೆ ಎಲ್ಲ ಸ್ವಲ್ಪ ಬಣ ಅನಿಸ್ತಿರ್ತೈತಿ. ಒಬ್ಬರೇ ದೇವ್ ತಿರುಗಾಡ್ದಂಗೆ ಆಗ್ಬಿಡ್ತೈತಿ ಮನೆಯೊಳಗೆ. ಈಗ ಚಾಗಿ ಕುಡಿದ್ಬಿಟ್ಟು ಇನ್ನು ಅರ್ಬಿ ತೊಳಿಬೇಕಂತೇಳಿ ಹೊಂಟಿದ್ದೀನಿ ನೋಡಿರಿ. ಮನೆ ಕೆಲಸ ಅಂತೂ ಬೆಳಗ್ಗೆ ಇದ್ದಿದ್ದನ್ನು ಮಾಡಲೇಬೇಕು. ಬೇಸರ ಅಂತ ಅನಿಸ್ತಿರ್ತೈತಿ ಒಂದೊಂದ್ಸಲ, ಬಟ್ ಬೇಸರ ಮಾಡ್ಕೊಂಡ್ಬಿಟ್ರೆ ಹಂಗೆ ಕುಂತ್ಬಿಡ್ತಾರೆ. ಎಲ್ಲರಿಗೂ ಹಾಗೆ ಅನಿಸ್ತೈತಿ, ಬೇಸರ ಅಂತ ಅನಿಸ್ತಿರ್ತೈತಿ. ಮತ್ತು ನಾವೇ ಮಾಡಬೇಕಲ್ಲಪ್ಪ ಅಂತ ಅಂದ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಅದು ಜಸ್ಟ್ ಒಂದು 10-20 ನಿಮಿಷ ಒಳಗಡೆ ಕೆಲಸ ಮುಗಿದ್ಬಿಡ್ತೈತಿ. ಮಾಡ್ಬೇಕಂತೇಳಿ ಟೆನ್ಷನ್ ಮಾಡ್ಕೊಂತ ಕುಂತ್ರೆ ಅದು ಕೆಲಸನೂ ಅಲ್ಲೇ ಕೂಡುತ್ರಿ ಮತ್ತು ಜಲ್ದಿ ಕೆಲಸನೂ ಆಗೋದಿಲ್ಲ. ಈಗ ರೀ ಟೈಮ 4:45 ಗಂಟೆ ಆಗಿತ್ತು. ಇಷ್ಟು ತನಕ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಮೊಬೈಲ್ ನೋಡಿ ಈಗ ಮುಖ ತಗೊಂಡ್ಬಿಟ್ಟು ನಮ್ಮನು ಇದ್ದರೆ ಅದು ಎಳ್ಳಿನ ಚಕ್ಕಿ ಕೇಳಾಕತ್ತಿದ್ದಾರೆ. 2-3 ದಿವಸದಿಂದ ಮಾಡಿಕೊಡ್ರಿ ಮಮ್ಮಿ ಅಂತೇಳಿ ಫೈನಲ್ ಇವತ್ತು ಮಾಡಾಕತ್ತೀನಿ ನೋಡಿರಿ. ಅಂದರೆ ಮೊನ್ನೆ ಒಂದು ಸಲ 15 ದಿವಸ ಆಯ್ತು ಅನ್ಸುತ್ತೆ, ಒಂದು ವಾರ ಆಯಿತು ಗೊತ್ತಿಲ್ಲ, ಅವತ್ತು ಮಾಡಿಕೊಟ್ಟಿದ್ದೆ ಅಲ್ರಿ. ಅವತ್ತನ ಖಾಲಿ ಅದು, ಹೀಗಾಗಿ ಮಾಡ್ರಿ ಮಮ್ಮಿ ಇನ್ನೊಂದ್ಸಲ ಅಂತ ಅನ್ನಕತ್ತಿದ್ದೆ. ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಆಲ್ರೆಡಿ ಇದನ್ನ ಹೆಂಗೆ ಮಾಡ್ತೀನಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿನಲ್ರಿ, ಅದಕ್ಕಾಗಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ರೀ. ಈಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದು, ಅಂದ್ರೆ ಮೊನ್ನೆ ಚಲೋ ಆಗಿದ್ದು ಅಲ್ರಿ, ಹೀಗಾಗಿ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು. ಮತ್ತು ಮೊನ್ನೆ ಸ್ವಲ್ಪ ತೆಳ್ಳಗಾಗಿ ಮಾಡ್ಕೊಂಡಿದ್ದೆ, ಇವಾಗ ಸ್ವಲ್ಪ ದಿಪ್ಪಾಗಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕಟ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಐತ್ರಿ. ಡಬ್ಬಿಗೆ ಹಾಕಿಬಿಟ್ಟು ಯಾವಾಗ ಬೇಕಲ್ಲ ಅವಾಗ ತಿನ್ಬೋದು. ಅಂದ್ರೆ ನಮ್ಮ ಮನೆಯೊಳಗೇನು ಜಾಸ್ತಿ ಇರಂಗಿಲ್ಲ ರೀ, ಅದು ನಾಳೆ ಬೆಳಗ್ಗೆ ತನಕ ಖಾಲಿ ಆಗ್ಬಿಡ್ತೈತಿ. ಈಗ ರೀ ಟೈಮ 7 ಗಂಟೆ ಆಗೈತೆ ನೋಡಿರಿ. ರಾತ್ರಿ ಊಟಕ್ಕೆ ಅಡುಗೆನ ಸ್ಟಾರ್ಟ್ ಮಾಡಿದ್ದೀವಿ. ತನು ಇದ್ರೆ ಪಲ್ಯ ಮಾಡ್ತಾಳತ್ತ, ನಾನಿದ್ರೆ ಪುರಿ ಮಾಡ್ತೀನಿ. ಸಿಂಪಲ್ಲಾಗೆ ಒಂದು ಸ್ವಲ್ಪ ಪಲ್ಯ ಮತ್ತು ಪುರಿ ಅಷ್ಟು ಮಾಡ್ಕೊಂಡ್ರೆ ಆಯ್ತಂತ ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ. ಇವತ್ತು ಮಸಾಲ ಪುರಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ರೀ. ತನು ಇದ್ರೆ ಫ್ಲವರ್ ಮತ್ತು ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಟೊಮೊಟೊ ಹಾಕಿ ಪಲ್ಯನ ರೆಡಿ ಮಾಡ್ಕೊಳಕತ್ತಾವ್ರಿ. ಈಗ ನಾನು ಮಸಾಲ ಪುರಿ ಮಾಡೋಕ್ಕಿದ್ರೆ 1 ಬಟ್ಲಷ್ಟು ಕಡಲೆ ಹಿಟ್ಟು ಮತ್ತು 2 ಬಟ್ಲಷ್ಟು ಗೋಧಿ ಹಿಟ್ಟು ರೀ, ಮತ್ತು 1-2 ಚಮಚದಷ್ಟು ಎಳ್ಳು ಹಾಕಿದ್ದೀನಿ. ನೀವು ಕರಿ ಎಳ್ಳಾದರೂ ಹಾಕ್ಬೋದು, ಬಿಳಿ ಎಳ್ಳಾದರೂ ಹಾಕ್ಬೋದು. ನಾನಿಲ್ಲಿ 2 ಸ್ವಲ್ಪ ಮಿಕ್ಸ್ ಆಗಿದ್ದನ್ನು ಹಾಕಿದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ. 1 ಚಮಚದಷ್ಟು ಅಜ್ವೈನ್ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ರೀ, ಮತ್ತು ಖಾರಕ್ಕೆ ಚೂರ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ರೀ. ನೀವು ಮೆಣಸಿನ್ಕಾಯಿ ಆದರೂ ಪೇಸ್ಟ್ ಮಾಡಿ ಹಾಕ್ಬೋದು. ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈಲಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕ್ರಿ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಅಂದ್ರೆ ಪುರಿ ಹಿಟ್ಟು ಯಾವ ರೀತಿ ಗಟ್ಟಿ ಕಲಿಸ್ಕೊಂತೀವಲ್ರಿ ಅದೇ ರೀತಿ ಕಲಿಸ್ಬಿಟ್ಟು ಇಡಬೇಕ್ರಿ. ಇದಕ್ಕೆ ಸ್ವಲ್ಪ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಇದ್ರೆ ಹಾಕ್ಬೇಕ್ರಿ. ಒಂದು ಕಡೆ ಖಾಲಿ ಆಗಿತ್ತಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಿಸ್ಬಿಟ್ಟು ಒಂದು 15-20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕ್ರಿ. 15-20 ನಿಮಿಷ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚಲೋತ್ನಾಗ ಮಿದ್ಕೊಂಡ್ಬಿಟ್ಟು ಸಣ್ಣ ಉಳ್ಳಿ ತೊಗೊಂಡ್ಬಿಟ್ಟು ಪುರಿ ಲಟ್ಟಿಸಿ ಫ್ರೈ ಮಾಡ್ಕೊಂಡ್ರಾಯ್ತು. ಮಸ್ತಾಗೆ ಮಸಾಲ ಪುರಿ ರೆಡಿ ಆಗ್ತಾವೆ ನೋಡಿರಿ. ಈ ರೀತಿ ಒಂದು ಸಲ ಟ್ರೈ ಮಾಡಿರಿ, ಮಸ್ತಾಗಿದ್ದು, ಟೇಸ್ಟ್ನು ಡಿಫ್ರೆಂಟಾಗಿದ್ದು ರೀ. ಈಗ ರೆಡಿ ಮಾಡಿ ಕೊಡಾಕತ್ತೀನಿ ರೀ. ಮನು ಇದ್ರೆ ಫ್ರೈ ಮಾಡಿನಂತ ರೆಡಿ ಮಾಡ್ಕೊಳಕತ್ತ ನೋಡಿರಿ. ಅಂದ್ರೆ ಕರಿದು ಮತ್ತು ಬುಟ್ಟಿ ಎಲ್ಲ ತೊಗೊಂಡ್ಬಿಟ್ಟು ರೆಡಿ ಮಾಡ್ಕೊಳಕತ್ತ. ಅಂದರೆ
ನನ್ನ ಮಗಳಿದ್ರೆ ಚೌಕಾಶಿ ಮಾಡಾಕತ್ತಾವ್ರಿ. ಅಂದ್ರೆ ಮ್ಯಾಲೆ ಲೈಟಿಗೆ ಬಲ್ಪ್ ಏನಿತ್ತಲ್ರಿ ಅಲ್ಲಿ ಸಣ್ಣ ಸಣ್ಣ ಹುಳ ಬಂದು ಕುಂತಿದ್ದು ಎಲ್ಲ ಹುಳಗಳು ಹಾಕಿಬಿಟ್ಟು ಫ್ರೈ ಮಾಡಿರಿ. 2 ಕಣ್ಣು ಬಿಟ್ಟು ನೋಡಿಬಿಟ್ಟು ಫ್ರೈ ಮಾಡಿರಿ ಮಮ್ಮಿ, ನೀವು ಅಷ್ಟೇ 2 ಕಣ್ಣು ಬಿಟ್ಟು ನೋಡಿ ಲಟ್ಟಿಸ್ರಿ ಅಂತ ಹೇಳಾಕತ್ತಿದ್ಲು. ಆಯ್ತಳವ ಹಂಗೆ ಮಾಡ್ತೀವಿ, 2 ಕಣ್ಣು ಚಲೋತ್ನಾಗ ಬಿಟ್ಟು ನೋಡ್ತೀವಿ ಲಟ್ಸಂಬಂದಾಗಂತ ಅಂದೆ ರೀ. ಈಗ ನಾನಿದ್ರೆ ಲಟ್ಟಿಸ್ಬಿಟ್ಟು ಕೊಡಾಕತ್ತೀನಿ ರೀ. ಮನು ಇದ್ರೆ ಫ್ರೈ ಮಾಡಾಕತ್ತ ನೋಡ್ರಿ. ತನು ಇದ್ರೆ ಪಲ್ಯ ರೆಡಿ ಮಾಡ್ಯಾಳ ಇವತ್ತು. ಈಗ ಮಸ್ತಾಗೆ ಮಸಾಲೆ ಪುರಿ ಯಾವ ರೀತಿ ರೆಡಿ ಆಕತ್ತಾವ ನೋಡ್ರಿ. ಟೇಸ್ಟ್ ಅಂತೂ ಮಸ್ತ್ ಇದ್ದು, ಹಾಗಾದ್ರೆ ಎಷ್ಟು ಕಲರ್ಫುಲ್ಲಾಗೂ ಇದ್ದು ಮತ್ತು ಟೇಸ್ಟ್ನು ಮಸ್ತ್ ಬಂದಿದ್ದು ರೀ. ಈಗ ಎಲ್ಲ ಇದೇ ರೀತಿ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ಕೊಂಡು ಊಟ ಮಾಡೋದು ನೋಡ್ರಿ. ನಾವಂತೂ 7:30ಗೆ ಊಟ ಮಾಡಿಬಿಡ್ತೀವಿ. ಆದಷ್ಟು ಸಂಜೆ ಮುಂದಾಗ ಸ್ವಲ್ಪ ಜಲ್ದಿ ಊಟ ಮಾಡೋದು ಬೆಸ್ಟ್ ನೋಡ್ರಿ. ಈಗ ರೀ ಎಲ್ಲ ಪೂರಿ ಮಾಡೋದು ಆಯ್ತು ನೋಡ್ರಿ. ಇನ್ನು ಪೂರಿ ಮತ್ತು ತನು ಮಾಡಿದ್ದ ಪಲ್ಯನ ಊಟಕ್ಕೆ ಹಚ್ಕೊಡಾಕತ್ತೀವಿ ನೋಡ್ರಿ. ಸಿಂಪಲ್ಲಾಗಿ ಇಷ್ಟೇ ಮಾಡಿದ್ದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ. ಈಗ ಎಲ್ಲರಿಗೂ ಪ್ಲೇಟ್ ಹಚ್ಕೊಟ್ಬಿಟ್ಟು ನಾವು ಊಟ ಮಾಡೋದು ನೋಡ್ರಿ. ನನಗಂತೂ ಹಸಿವಾಗಿತ್ತು, ಅಂದ್ರೆ ಬೆಳಗ್ಗೆಯಿಂದ ಏನು ತಿಂದಿತ್ತಿಲ್ಲಲ್ರಿ. ಹೀಗಾಗಿ ಎಲ್ಲರಿಗೂ ಹಚ್ಕೊಟ್ಬಿಟ್ಟು ಮಸ್ತಾಗಿ ನಾನು ಇನ್ನು ಪ್ಲೇಟ್ ರೆಡಿ ಮಾಡ್ಕೊಂಡಿನಿ ನೋಡ್ರಿ. ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲವ್ ಜೊತೆಗೆ ಸಿಗ್ತೀವಿ.